ಬಂದಿದ್ದಾನೆ, ಮನೆ ಹತ್ರ ತಮ್ಮಯ್ಯ ಇದ್ದಾನೆ, ಒಂದು 5 ನಿಮಿಷ ಬನ್ನಿ ನೀವೆಲ್ಲೋ ಒಂದು ಸ್ವಲ್ಪ ಕರೆದಾಗ ಕೂತ್ಕೊಂಡು ಅವ್ನು ಹೋದ. ಇವರೆಲ್ಲ ಗೊತ್ತಿರೋರೇ ಅಲ್ವಾ. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಏನೋ ಬಲರಾಮನೋ ಗನ್ನಿಟ್ಟಿನಂತೆ ತೆಗೆದುಬಿಟ್ಟು ಇಟ್ಟು ಟೇಬಲ್ ಮೇಲೆ ಎದುರಿಸಿ ಇದೆಲ್ಲ ಒಂದು ಇಲ್ಲಿ ಇವರಲ್ಲಿ ಪುಕಾರು ಉಟ್ಕೊಬಿಡ್ತು. ಯಾರಲ್ಲಿ ಹುಟ್ಟಿತು? ಇವರು ಹರೀಶ, ಪರಮೇಶ, ಇವ್ರು ಪಟ್ಟಾಶಿಷ್ಯಂದಿರಲ್ಲ, ಈ ಥರ ಅಣ್ಣನ್ನ ಬಂದು ಬಾಯಲ್ಲಿ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಬಿಟ್ಟು ಆ ಕಡೆ ಕರ್ಕೊಂಡು ತೆಗೆದಿದೆ. ನನ್ನ ಒಂದು ಬಿರ್ರಿ ಇಕ್ಕಕ್ಕೆ ಶುರು ಮಾಡಿಬಿಟ್ರು. ಹರಿ ನೋಡಿದ್ದು. ಹೌದಾ? ಇದು ಹೇಳ್ತೈತಾರೆ ಸರ್ ಚೈನಾ ಅದ್ದ ಅಂತ. ಅಪ್ಪ ಅದನ್ನು ಹೇಳೋಕೆ ಹೋದ್ರೆ ನಿಮ್ಗೆ 1 ಗಂಟೆ ಬೇಕು. ನನಗೆ ಆಗಲೇ ಇಷ್ಟೊತ್ತು ಮಾತಾಡಿದ್ದೀನಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅದಾದಮೇಲೆ ನಾವು ಆ ಸಮಯದಲ್ಲಿ ಇವ್ರದ್ದೆಲ್ಲ ಬೇರೆ ಒಂದು ಇದಾಗ್ಬಿಡ್ತು. ಈಗ ಅದರಲ್ಲಿ ಒಂದು ಬೇರೆ ಗುಂಪುಗಳು ಏನು ಮಾಡಿಬಿಡ್ತು, ಇವ್ರ ಮಧ್ಯಗಳೇ ಒಬ್ಬರಿಗೊಬ್ಬರಿಗೆ ಪಿತೂರಿ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಪಿತೂರಿಗಳು ಯಾವಾಗ ಗ್ಯಾಂಗ್ಸ್ಟರ್ಸ್ ಎಲ್ಲ ಆಗೋಕ್ಕೆ ಶುರುವಾಗ್ಬಿಡ್ತದೆ ಇಂಥದ್ರಲ್ಲಿ ಮರ್ಡರ್ಗಳು ಪ್ರಾರಂಭ ಆಗ್ಬಿಡ್ತವೆ. ಆವಾಗ ಏನಾಗೋಗ್ಬಿಡುತ್ತೆ, ಅಲ್ಲೊಂದು ಸ್ಕೈಲೈನ್ ಪ್ರಾಪರ್ಟೀಸ್ ಅಂತ ಅಂದ್ಬಿಟ್ಟು ನಮ್ಮ ಟೋಲ್ ಗೇಟ್ ಬರುತ್ತೆ ನೋಡಿ, ಅಲ್ಲಿಂದ ಮುಂದೆ ರೈಟ್ ಸೈಡ್ಗೆ ಹೋದರೆ ಒಂದು 15,500 ಅಡಿ ಒಂದು ಪ್ರಾಪರ್ಟಿ ಇತ್ತು. ಆ ಪ್ರಾಪರ್ಟಿಗೆ ಇವರು ಯಾರು ಈ ತಮ್ಮಯ್ಯ ಇದ್ದಾನಲ್ಲ, ತಮ್ಮಯ್ಯ ಏನೋ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರಿಗೊಂದು ಅಡ್ವಾನ್ಸ್ ಕೊಟ್ಟಿರ್ತಕ್ಕಂಥ ಆದಮೇಲೆ ಇನ್ನೊಬ್ರು ಯಾರೋ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ. ಅದನ್ನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಂತೆ ತಮ್ಮಯ್ಯ ಜಾಗಕ್ಕೆ. ಸರಿ, ಏನಾಗೋಯ್ತು, ಬಲರಾಮ್ ಇದ್ದಾನೆ ಗೊತ್ತಲ್ಲ, ಬಲರಾಮ್ ಅವನು. ಆ ಬಲರಾಮ್ ಏನು ಮಾಡಿದ್ದಂತೆ, ಏನು ಮಾಡೋದು, ಹೌದಾ ತಮ್ಮಯ್ಯನಿಗೆ ಏನು ಮಾಡ್ತೀಯ ತಮ್ಮಯ್ಯ, ಹೌದಾ ತಮ್ಮಯ್ಯಂಗಾದರೆ ಹೇಳ್ಬಿಟ್ಟು ಕರ್ಸ್ಕೊಂಡು ನಾವು ಮಾಡಿಸ್ಕೊಡ್ತೀವಿ ಅಂತೇನೋ ಅವ್ನು ಒಪ್ಕೊಂಡಿರ್ತಾನೆ ಅಂತ ಕಾಣಿಸ್ತದೆ. ಯಾರು ಬಲರಾಮು, ಯಾರು ಪ್ರಾಪರ್ಟಿ ಓನರ್ ಇನ್ನೊಬ್ರು ಇದ್ರಲ್ಲ, ಇವ್ನು ಕೊಂಡ್ಕೊಳ್ಳೋಕ್ಕೆ ಅಂದರೆ ಈ ಸ್ಕೈಲೈನ್ ಪ್ರಾಪರ್ಟಿನ ಇವ್ನಿಗೆ ಅಗ್ರಿಮೆಂಟ್ ಆಗೋಗ್ಬಿಟ್ಟಿತ್ತು ತಮ್ಮಯ್ಯನಿಗೆ ತಗೊಳ್ಳೋ ಮೊದಲನೇ ಅಗ್ರಿಮೆಂಟ್. 2ನೇ ಅಗ್ರಿಮೆಂಟ್ ಇನ್ನೊಬ್ಬ ಮಾಡ್ಕೊಬಿಟ್ಟಿದ್ದ. ಓಕೆ, ನಾವು ನೋಡ್ಕೊಳ್ತೀವಿ, ಅವನು ಕೊಡಿ ಅಂದ್ಬಿಟ್ಟು ಒಂದು ಸ್ವಲ್ಪ ದಬಾವಣೆ ಮಾಡ್ಕೋತಾರೆ. ಆಮೇಲೆ ರೌಡಿಗಳ ಹತ್ರ ಹೋಗ್ತಾರೆ, ಹೋಗ್ಬಿಟ್ಟು ನೋಡಿ ಈಗ ಮೊದಲೊಬ್ಬ ಮಾಡ್ಕೊಬಿಟ್ಟಿದ್ದಾರೆ, ನಾನು ಮಾಡ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಏನೋ ಒಂಚೂರು ಹೇಳ್ಬಿಡಿ, ಅವ್ನು ವಿದ್ರಾ ಮಾಡ್ಕೊಬಿಡ್ಲಿ ಅಂತ. ಈ ಥರ ಗೇಮ್ಗಳು ನಡೀತವೆ ಒಳಗಡೆ ಎಲ್ಲ, ಎದುರಿಸಿ ಅಗ್ರಿಮೆಂಟ್ಗಳ ಇದು ಮಾಡಿಬಿಡೋದು, ಈ ಥರದ್ದೆಲ್ಲ ನಡೀತದೆ. ಅದೇ ಥರದಲ್ಲಿ ನಡೆದಾಗ ಏನಾಯಿತು, ಇವು ಬಲರಾಮ್ ಏನು ಮಾಡಿದ್ದಾನೆ, ಇಲ್ಲಿ ಲೋಕಿ, ಮುಲಾಮ, ದಡಿಯ ಹರೀಶ ಮತ್ತು ಇವರೆಲ್ಲ ಒಂದು ಗ್ಯಾಂಗೆಲ್ಲ ಶಿವರಾಜು ಹತ್ರ ಬರ್ತಿದ್ರು ನೋಡಿ ಮಾರೇನಹಳ್ಳಿನಲ್ಲಿ. ಆ ಗ್ಯಾಂಗಲ್ಲಿ ಲೋಕಿಗಳಿದ್ದಾನೆ, ಈ ಥರ ಇದೆ, ಬಲರಾಮು ಇವನಿಗೆ ತಮ್ಮನಿಗೊಂದು ಸ್ವಲ್ಪ ಒಂದು ಕಡೆ ಇದ್ರ ಹತ್ರ ಎಲ್ಲರೂ ಕರ್ಕೊಬತ್ತೀರ, ಇದೊಂದು ಸ್ವಲ್ಪ ಪ್ರಾಪರ್ಟಿ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಅವನಿಗೆ ಹೇಳವನೆ. ಅವಾಗೇನು ಮಾಡಿದ್ದಾನೆ, ಇವನು ದಡಿಯ ಹರೀಶಂಗೆ ಹೇಳವನೆ ಲೋಕಿ, ಮುಲಾಮ. ಆವಾಗ ಒಂದು ದಡಿಯ ಹರೀಶ್ ಏನು ಮಾಡಿದ್ದಾನೆ, ಬಂದಿದ್ದಾನೆ, ಮನೆ ಹತ್ರ ತಮ್ಮಯ್ಯ ಇದ್ದಾನೆ, ಒಂದು 5 ನಿಮಿಷ ಬನ್ನಿ ನೀವೆಲ್ಲೋ ಒಂದು ಸ್ವಲ್ಪ ಕರೆದಾಗ ಕೂತ್ಕೊಂಡು ಅವ್ನು ಹೋದ. ಇವರೆಲ್ಲ ಗೊತ್ತಿರೋರೇ ಅಲ್ವಾ. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಬಲರಾಮ್ ಹತ್ರ ಕೂರಿಸಿ ಈ ಮಾತುಕತೆ ಎಲ್ಲ ಮಾಡಿ ಆವಾಗ ಇವನ ಜೊತೆ ಹೋಗಿದ್ದವನು ಯಾರೋ ಏನೋ ಬಲರಾಮನೋ ಗನ್ನಿಟ್ಟಿನಂತೆ ತೆಗೆದುಬಿಟ್ಟು ಇಟ್ಟು ಟೇಬಲ್ ಮೇಲೆ ಎದುರಿಸಿ ಇದೆಲ್ಲ ಒಂದು ಇಲ್ಲಿ ಇವರಲ್ಲಿ ಪುಕಾರು ಉಟ್ಕೊಬಿಡ್ತು. ಯಾರಲ್ಲಿ ಹುಟ್ಟಿತು? ಇವರು ಹರೀಶ, ಪರಮೇಶ, ಇವ್ರು ಪಟ್ಟಾಶಿಷ್ಯಂದಿರಲ್ಲ, ಈ ಥರ ಅಣ್ಣನ್ನ ಬಂದು ಇವನು ದಡಿಯ ಹರೀಶ, ಕುಳ್ಳ ಹರೀಶ, ಮೂಡ್ಬೆಳ್ಳ ಹರೀಶ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಬಿಟ್ಟು ಮಾಡಿದಾನಲ್ಲ, ಅಣ್ಣ ನಮ್ಗೆ ಹೇಳ್ತಾನೆ ಇಲ್ವಲ್ಲ ಇದನ್ನು. ಇವ್ರಿಗೆ ಗುಮಾನಿ ಏನೂ ಹೇಳಲ್ಲ ತಮ್ಮಯ್ಯ, ಎಲ್ಲ ಒಳಗಡೆನೇ ಇಟ್ಕೊಳ್ತಾನೆ. ಈ ಥರ ಮಾಡಿದಾರಲ್ಲ ಇವರು ನನ್ನ ಮಕ್ಕಳು. ಇವನು ನಮ್ಮ ಬಾಸು ಹರೀಶ್, ತಮ್ಮಯ್ಯ ಅಂದ್ರೇನು, ನಮ್ಮ ಬಾಸ್ ಅಂದ್ರೇನು, ಇವನು ಎತ್ತಾಕೊಂಡು ಇವನಿಗೆ ಎದುರಿಸಿ ಅವನಿಗೆ ಭಯ ಹುಟ್ಟಿಸಿ ಅವನ್ನ ಕೂರಿಸ್ಕೊಂಡು ಕರ್ಕೊಂಡೋಗ್ಬಿಟ್ಟು ಡೀಲ್ನ ಮಾಡ್ಕೊಳಕ್ಕೆ ಹೋಗ್ತಾರೆ ಅಂತ ಅಂದರೆ, ಈ ನನ್ನ ಮಕ್ಕಳು ಇವರೇನು ಅಂಥ ಪಂಟ್ರುಗಳ, ನಮ್ಮ ಮಕ್ಕಳು ಇವ್ರ ಬೆಲೆ ಜಾಸ್ತಿ ಆಗೋಯ್ತಲ್ಲ ಈ ನನ್ನ ಮಕ್ಕಳುಗಳದ್ದು ಇವ್ರದ್ದು ಅಂತ ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಇವರಿಬ್ಬರು. ಅದಾದಮೇಲೆ ಏನು ಮಾಡಿಬಿಡ್ತಾರೆ, ಇವ್ರಿಗೆ ಯಾವಾಗ ಇವನು ಗೋವಿಂದನ ಮೇಲೆ ಜಾಸ್ತಿ ಇವ್ರ ಮೇಲೆ ಇತ್ತು, ಯಾಕೆಂದರೆ ಗೋವಿಂದ ಆಗಲೇ ಇವ್ರಿಗೆಲ್ಲ ಹೊಡೆದಿದ್ದ, ಅಷ್ಟೊತ್ತಿಗಾಗಲೇ ಸ್ಟೇಷನ್ಗೆ ಹೋದರು, ಜೈಲಿಗೆ ಹೋದರು, ವಾಪಸ್ ಬಂದರು, ಹಿಂಗೆಲ್ಲ ನಡ್ಕೊಂಡು ಒಂದು ಸಾರಿ ಹೊಡಿಬೇಕು ಅಂತಿರ್ತದೆ, ಆಮೇಲೆ ಬಿಟ್ಬಿಡ್ತಾರೆ, ಆಮೇಲೆ ಜೈಲಿಗೆ ಹೋಗ್ಬಿಡ್ತಾರೆ, ಜೈಲಲ್ಲಿ ಅಲ್ಲೆಲ್ಲ ಗಲಾಟೆಗಳಾಗ್ಬಿಡ್ತವೆ, ಜೈಲಲ್ಲಿ ಅಲ್ಲೊಂದು ರಾಮಾಯಣಗಳು, ಹೀಗೆ ನಿರಂತರವಾಗಿ ಈ ರೌಡಿಗಳ ಮಧ್ಯೆ ಚಟುವಟಿಕೆ ನಡ್ಕೊಂಡು ಹೋಗ್ತಾ ಇರ್ತವೆ. ಅದಾದ ತಕ್ಷಣ ಏನಾಗುತ್ತೆ, ಇವರಿಬ್ಬರು ಮುಂದೆ
ಅವ್ನಿಗೇನಾದ್ರು ಅವ್ನಿಗೆ ಬಿಸಿ ಮುಟ್ಟಿಸ್ಬೇಕು. ಯಾರಿಗೆ? ಮೋಟ್ಬಳ್ಳ ಹರೀಶಿಂಗೆ. ಮೋಟ್ಬಳ್ಳ ಹರೀಶ್. ಹೆಂಗೆ ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಏನೋ ಗನ್ ಇಟ್ಬಿಟ್ಟು ಎದುರಿಸಿ ಇದನ್ನು ಡೀಲ್ ಮಾಡ್ತಾರೆ ಅಂತ ಅಂದರೆ ನಾಳೆ ನಮ್ಮ ಕತೆ ಏನಾಗಬೇಕು? ನಾವು ಇಷ್ಟು ವರ್ಷದಿಂದ ತಿಮ್ಮೇನಹಳ್ಳಿಲಿದ್ದವರು ಎಲ್ಲೆಲ್ಲಿಂದ ನಾವು ಬಂದು ಹಿಂಗೆ ಇವನ್ನ ಕರ್ಸಿ ಎದುರಿಸ್ತಾ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಹುಡ್ಕಾಡ್ತಾ ಇರ್ತಾರೆ ಮೋಟ್ಬಳ್ಳ ಹರೀಶನ್ಗೆ. ಒಂದು ಹುಡ್ಕಾಡ್ಗೆಲ್ಲ ಆದಮೇಲೆ ಪಟೇಕರ್ ಪಾಳ್ಯದ ಹತ್ರ ಅವನೊಂದು ದಿವಸ ಸಿಗ್ತಾನೆ. ಅಲ್ಲೊಂದು HNS ಚೌಲ್ಟ್ರಿ ಅಂತ ಬರುತ್ತೆ, ಅಲ್ಲಿ ಯಾವುದೋ ಮದುವೆಗೆ ಹೋಗಿದ್ದಾನೆ, ಮದುವೆಲಿದ್ದಾನೆ ಅಂತ ಗೊತ್ತಾದ ತಕ್ಷಣ ಇವ್ರು ಅಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಆದಮೇಲೆ ಅವ್ರು ಆಚೆ ಕುಂತಿರ್ತಾರೆ, ಆಚೆ ಬರಲಿ ಅಂದ್ಬಿಟ್ಟು ಅಂತ. ಅವನು ಎಲ್ಲ ಒಂದು 5-6 ಹುಡುಗರುಗಳ ಜೊತೆ ಎಲ್ಲ ಏನು ಟಕನೆ ಅವನು ಎಲ್ಲ ಈ ರೋಡಿಗಳೆಲ್ಲ ಹಂಗೆ 3-4 ಜನ ಹಿಂದೆ ಇಟ್ಕೊಂಡು ಬರ್ತಾರೆ. ಬಂದ ತಕ್ಷಣವೇ ಇವ್ರು ಕೂತಿದ್ರಲ್ಲ, ಬಾರೋ ಇಲ್ಲಿ ಅಂತ ಇವ್ರು ಕರೆದ್ರು. ಬಾರೋ ಇಲ್ಲಿ. ಅವನು ಏನೋ ಅಂದ್ಕೊಂಡು ಬಂದ. ಅವನು ಏನೋ ಇಲ್ಲಿ ಏನಿಲ್ಲ, ಬಾಯಲ್ಲಿ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಬಿಟ್ಟು ಆ ಕಡೆ ಕರ್ಕೊಂಡು ತೆಗ್ದಿದೆ. ನನ್ನ ಬಿರ್ರಿ ಇಕ್ಕಕ್ಕೆ ಶುರು ಮಾಡಿಬಿಟ್ರು. ಇದರಲ್ಲಿ ಒಬ್ಬ ಅವನ ರಾಡಲ್ಲಿ, ಇನ್ನೊಬ್ಬ ಮಚ್ಚಲಿ ಚಿಂದಿ ಹೊಡ್ಕೊಂಡು ಒಳಗೆ ನುಗ್ಬಿಟ್ಟ. ಒಳಗಡೆ ನುಗ್ಬಿಟ್ಟು ಅಲ್ಲಿ ಹೆಣ್ಣು ಗಂಡು ರೂಮ್ ಇರ್ತದಲ್ಲ, ಒಂದು ರೂಮ್ಗೆ ಹೋಗಿ ಬಾಗಿಲಾಕಬಿಟ್ಟ. ಯಾರು ಬಾಗಿಲಾಕೊಂಡ್ರು? ಇವನು ಹರೀಶ ಇವರೆಲ್ಲ. ಈ ಹುಡುಗರುಗಳ ಹತ್ರ ಏನು ವೆಪನ್ಗಳು ಏನು ಇರಲಿಲ್ವಲ್ಲ, ಇವ್ರು ದಿಕ್ಕಾಬಲಾಗಿ ಓಡೋಗ್ಬಿಟ್ರು. ಇವ್ರು ಯಾರೂ ಸಿಕ್ಕಲಿಲ್ಲ. ಇವ್ನು ಮೋಟ್ಬಳ್ಳ ಹರೀಶ ಹೊರಗ್ಬಿಟ್ಟ. ಸಿಕ್ಕಾಬಿಟ್ಟ. ಕೊನೆಗೆ ಏನು ಮಾಡಿದ್ರು, ಜನ ಎಲ್ಲ ಇದ್ರಲ್ಲ, ಸ್ವಲ್ಪ ಹೊತ್ತು ನೋಡಿದ್ರು, ಬಾಗಿಲು ತೆಗ್ದಿಲ್ಲ, ಚೆನ್ನಾಗಿ ಏನು ಹೊಡೆದಿದ್ರು, ಬಿಟ್ಬಿಟ್ಟು ಬಂದ್ಬಿಟ್ರು ಅವನ್ನ ಅಲ್ಲೇ. ಅಂದ್ರೆ ಅವ್ನಿಗೆ ಸಾಯಿಸಿ ಬಂದ್ಬಿಟ್ರ? ಅಂದರೆ ಒಳಗೆ ಹೋಗ್ಬಿಟ್ಟ, ರೂಮ್ ಒಳಗಡೆ ಅವ್ನು ಏನಾದಂತ ಗೊತ್ತಿಲ್ಲ. ಅವ್ನು ಒಳಗಡೆ ಹೋಗ್ಬಿಟ್ಟ, ಏಟ್ ತಿಂದು ಓಡ್ಬಿಟ್ಟ, ರಕ್ತ ಸುರಿಸ್ಕೊಂಡು ಪೂರ್ ಚೌಲ್ಟ್ರಿ ಒಳಗಡೆ. ಇವ್ರು ಹೊರಗಡೆ ಇದ್ರು. ಒಳಗಡೆ ಓಡಿಸ್ಕೊಂಡು ಹೋದ್ರು. ಹುಡುಗಿ ರೂಮ್ ಇರ್ತದಲ್ಲ ಚೌಲ್ಟ್ರಿ ಮೇಲ್ಗಡೆ ಡಯಾಸ್ ಮೇಲೆ, ಅಲ್ಲೊಂದು ರೂಮಿಗೆ ನುಗ್ಬಿಡ್ತಾನೆ. ಫುಲ್ ರಕ್ತ ಉದ್ದಕ್ಕೂನುವೆ ಆ ಮದುವೆ ಹಾಲೆಲ್ಲ. ಕೊನೆಗೆ ಸ್ವಲ್ಪ ಹೊತ್ತು ನೋಡ್ತಾರೆ, ವಾತಾವರಣ ಸುಮ್ಮನೆ ಇನ್ನೆಲ್ಲ ಜನ ಸುತ್ತಾಕಬಿಟ್ರೆ ಏನು ಮಾಡೋದು ಅಂತೇಳಿ, ಆಯಿತು ನನ್ನ ಮಗ ಇನ್ನೇನು ಅಂದ್ಬಿಟ್ಟು ಈಚೆ ಬಂದುಬಿಡ್ತಾರೆ. ಬಂದು ಗಾಡಿ ಎತ್ತು ಹೋಗ್ಬಿಡ್ತಾರೆ. ಗಾಡಿ ಎತ್ತು ಹೋದ ಇವ್ರು ಅಲ್ಲಿಂದ ನಡಿಕೆ ಆಗಲ್ಲ. ಅವರು ಕಾಲೇ ಹಿಂಗಾಗ್ತಾವ್ರು ಇವರಿಬ್ರೂ ನಡಿಕಾಗ್ತಾ ಇಲ್ಲ ಅವ್ರಿಗೆ. ಪೊಲೀಸವ್ರು ವರ್ಕ್ ಹಂಗಿತ್ತು, ನೆಟ್ಗೆ ಆಗಿಲ್ಲ, ಬಾಂಬೆ ಕಟ್ಟು ಕಾಲುಗಳು ಹಿಂಗೆ ಹೋಗ್ತಾವ್ರು ಒಂಥರ. ಈಗ ಜನ ಏನಿದು ಈ ಥರ ಹಿಂಗೆ ನಡ್ಕೋತಾವ್ರಿ ನನ್ನ ಮಕ್ಕಳು, ಏನಪ್ಪ. ಆಲ್ರೆಡಿ ಅವನು ರಕ್ತ ಎಲ್ಲ ಸುರಿಸ್ಕೊಂಡು ಹೋಗಿರೋದು, ಅದು ಜನ ಗಾಬರಿ ಬಿದ್ದಿರ್ಬೇಕು. ಎಲ್ಲ ಗಾಬರಿ ಬಿದ್ದು ದಿಕ್ಕಾಪಲ್ಲ ಓಡೋಗ್ಬಿಟ್ರಂತೆ ಫುಲ್ ಎಲ್ಲ ಪೂರ್ತಿ. ಅಲ್ಲಿ ಕುಂತಿದ್ದವರೆಲ್ಲ ಗೀರುಗಳೆಲ್ಲ ಈಗ ಒಳಗಡೆ ಮರ್ಡರ್ ಮಾಡೋಕೆ ಬರ್ತಾವ್ರೆ ಅಂದಾಗ ಎಲ್ಲ ಗಾಬರಿ ಆಗಿಬಿಡ್ತಾರೆ. ಆಮೇಲೆ ಸುಮ್ಮನೆ ಆಗಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಸುಮ್ಮನೆ ಕುಂತು ಬಿಡ್ತಾರೆ. ಅಷ್ಟೊತ್ತಿಗೆ ಇನ್ನೇನಾರ ಮಾಡಬೇಕು ಅನ್ನೋದಕ್ಕೆ ಬಂದ್ಬಿಡ್ತಾರೆ ಜನ. ವೆಪನ್ಗಳಿರ್ತಾವಲ್ಲ ಕೈಯಲ್ಲಿ, ಭಯ ಬಿದ್ದುಬಿಡ್ತಾರೆ. ಆಮೇಲೆ ಏನಾಗುತ್ತೆ, ವಾಪಸ್ ಬರ್ತಾರೆ. ಬಂದಾದಮೇಲೆ ನನ್ನ ಮಗ ಅವನು ಇವತ್ತು ಬಚಾವ್ ಆಗ್ಬಿಟ್ಟ, ಹಿಂಗೆಲ್ಲ ಆಗಿದೆ ಅಂತ. ಆಮೇಲೆ ಇವ್ರು ಅಲ್ಲಿಂದ ಎಲ್ಲ ತಮ್ಮನ ಹತ್ರ ಬರಲ್ರು. ತಮ್ಮ ಹಿಂಗೆ ವಿಚಾರ ಗೊತ್ತಾಯ್ತು, ಹಿಂಗೆ ಮೋಟ್ಬಳ್ಳ ಹರೀಶನಿಗೆ ಚೌಟ್ರಿ ಲೋಗೋಡು ಹೊಡೆದ್ಬಿಟ್ಟಿದ್ದಾರೆ, ಅವನು ಒಳಗೆ ನುಕ್ಕೊಬಿಟ್ಟಂತೆ, ಬದುಕಿದಾನಂತೆ, ಹಾಸ್ಪಿಟ್ಲಿಗೆಲ್ಲೋ ಮಾರುತಿ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿದಾರಂತೆ ಅವನನ್ನು ಅಂತ ಅನ್ನೋಂಥದ್ದು ಗೊತ್ತಾಯಿತು. ಈ ನನ್ನ ಮಕ್ಳು ಎಲ್ಲೋದ್ರು? ನಮ್ಮ ಮಕ್ಳು ಎಲ್ಲಿದ್ದಾರೆ ಹುಡುಕರೋ? ನಮ್ಮನ್ನ ಸುಳೆ ಮಕ್ಕಳು ಯಾಕ್ರೋ ಹಿಂಗೆ ಮಾಡ್ತಾರೆ? ನಮ್ಮನ್ನು ಈಗ ಅವ್ನು ಹೊಡೆದ್ರು ನಮ್ಮನ್ನು ನನ್ನ ತಲೆಗೆ ಬರ್ತದೆ. ಬರೀ ಹಿಂಗೆ ಆಗ್ಬಿಡ್ತಲ್ಲ. ಅಲ್ಲ, ಗ್ಯಾಂಗ್ ಲೀಡ್ರ್ ಕಥೆನೇ ಹಿಂಗೆ. ನೀವು ಗ್ಯಾಂಗ್ ಲೀಡ್ರ್ ಅನ್ನಿಸ್ಕೊಂಡ್ರೆ ನೀವೆಲ್ಲ ಕೇಸ್ಗೆ ಹೋಗಕ್ಕೆ ರೆಡಿ ಇರಬೇಕು. ಈಗ ವೀರಪ್ಪನ ಅಂದ ತಕ್ಷಣನೇ ಅವ್ನು ಸಹಚಾರ ಸಿಕ್ಕ ತಕ್ಷಣ ಅವನು ಸೇರ್ಕೊತಾನಲ್ಲ ಕೇಸ್ಗೆ. ಹಂಗೇನಾಗೋಯ್ತು, ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡ್ತು. ಆಮೇಲೆ ಇವನು ಹುಡುಗರು ಎಲ್ಲಿದ್ದಾರೋ ಸುಳೆ ಮಕ್ಕಳು, ಮತ್ತೇನಾರ ಅವ್ನಿಗೇನಾರು ಹೊಡಿಕ್ಕೆ ಹೋಗಿ ಮತ್ತು ಆ ಕಡೆ ಹುಡುಗರುಗಳು ಇವ್ರಿಗೇನಾರ ಬಂದು ಹೊಡೆದಾಡಿದ್ದಾರೆ. ಇದು ವಿಚಾರ ಏನಾಗೋಯ್ತು, ಆ ಪೊಲೀಸ್ ಸ್ಟೇಷನ್ನು ಆ ಪೊಲೀಸ್ ಎಲ್ರಿಗೂ ಗೊತ್ತಾಗ್ಬಿಟ್ಟು ಫುಲ್ ಎಲ್ಲೆಲ್ಲಿದ್ದಾರೋ ಎಲ್ಲರೂ ಹುಡ್ಕೋಕ್ಕೆ ಶುರು ಮಾಡಿಬಿಟ್ರು. ಮತ್ತು ಈ ಹೊಡೆದಾಡ್ಕೊಂಡು ಮರ್ಡರ್ಗಳಾಗ್ಬಿಡ್ತಾರಲ್ಲ, ಈ ನನ್ನ ಮಕ್ಕಳು ಇದಾಗ್ಬಿಟ್ರು, ಗೌಪ್ಯವಾಗಿ ಒಂದು ಕಡೆಗೆ ಹೋಗಿ ಸೇರ್ಕೊಬಿಟ್ರು. ಆದರೂ ಅವ್ರ ಗ್ಯಾಂಗು ಇವನಿಗೆ ಗ್ಯಾರಂಟಿ ಹೊಡಿತಾರೆ ಅಂತ ಗೊತ್ತಿತ್ತು. ಯಾರು ಗ್ಯಾಂಗು? ಇವ್ರು ಮೋಟ್ಬಳ್ಳ ಹರೀಶನ ಗ್ಯಾಂಗು ಗ್ಯಾರಂಟಿ ಆಗ್ತಾರೆ, ಯಾಕೆಂದ್ರೆ ಅವ್ನು ಈಗ ಅರ್ಧಂಬರ್ಧ ಆಗ್ಬಿಟ್ಟವನಲ್ಲ, ಇನ್ನು ಬಿಡಲ್ಲ ಅಂತ ಇವ್ರಿಗೆ ಗೊತ್ತಿತ್ತು. ಅದಕ್ಕೇನಾಗೋಯ್ತು, ಇನ್ನು ಎಲ್ಲೋಗೋದು ಸಡನ್ನಾಗೆ. ಈಗ ಹೆಂಗಿದ್ರು ತಮ್ಮ ಹಿಂಗೆ ಗೊತ್ತಾಗೋಯ್ತು, ತಮ್ಮನ ಹತ್ರ ಹೋದರೆ ಗ್ಯಾರಂಟಿ ಹೊಡಿತಾನೆ, ಇದು ನಮ್ಗೆ ತೊಂದರೆ ಆಗಿಬಿಡ್ತದೆ, ಈಗ ಅಲ್ಲಿಗೂ ಆಗೋದಿಲ್ಲ ಅಂತ ಹಿಂದೆ ಅಮರ್ಬಾರ್ ಇತ್ತಲ್ಲ, ಹಿಂಭಾಗದಲ್ಲಿ ನನ್ನ ಮಕ್ಕಳುಗಳ ಸಂಧಿ ಒಂದು ಒಳಗಡೆ ರೂಮ್ ಇತ್ತು, ಒಳಗಡೆ ಗಾಡಿ ಹಾಕ್ಬಿಟ್ಟಿದ್ದೆ. ಆ ಒಳಗಡೆ ಎತ್ಬಿಟ್ಟು ಮೇಲ್ಗಡೆ ಒಂದು ಔಟ್ ಹೌಸ್ ಇತ್ತು, ಅಲ್ಲಿ ಸೇರ್ಕೊಬಿಟ್ರು ಇಬ್ಬರು. ಏನೇನು ಡೆವಲಪ್ಮೆಂಟ್ ಆಯ್ತದೆ ಇಲ್ಲಿ ಅಂತ ಅಲ್ಲೇನೆ ಅದೇ ಜಾಗದಲ್ಲಿ ದೂರದಲ್ಲಿ ಇದ್ಬಿಟ್ರೆ ನಮ್ಮ ಮಕ್ಕಳು ಎಲ್ಲರೂ ಇಲ್ಲಾದ್ರೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅಂತ ಅವ್ನು ಗೊತ್ತಿರೋ ಮನೇನೆ ಮೇಲೋಗಿ ಸೇರ್ಕೊಬಿಡ್ತಾರೆ. ಹತ್ಬಿಟ್ಟು ಸಜ್ಜಾ ಹಿಡ್ಕೊಬಿಟ್ಟು ಮೇಲ್ಗೆ ಹೋಗ್ಬಿಟ್ಟು ಸೇರ್ಕೊಬಿಡ್ತಾರೆ. ಹತ್ತಕ್ಕಾಗಲ್ಲ, ಯಾಕೆ ಅವ್ರಿಗೆ ಇದು ಎಲ್ಲ ಇದಾಗ್ಬಿಟ್ಟಿದೆ, ಪೂರ್ತಿ ನರಗಳೆಲ್ಲ ಪೂರ ಕಾಲೇ ಹಿಂಗೆ ಕೂತ್ಕೋಕ್ಕಾಗಲ್ಲ, ಎತ್ತಿ ಫಾಸ್ಟಾಗಿ ಹೆಜ್ಜೆ ಇಡೋಕ್ಕಾಗಲ್ಲ. ಕೊನೆಗೆ ಏನಾಗೋಗುತ್ತೆ, ನೋಡ್ತಾರೆ. ನೋಡಾದ್ಮೇಲೆ
ಹುಡುಕ್ತಾವ್ರೆ ಅವನು ಎಲ್ಲ ಕಡೆ ಹುಡುಕ್ತಾವ್ರೆ. ಏನು ಮೋಟ್ರ್ ಸೈಕಲ್ಗಳು ಅಮ್ಮಗಳು ಬರೋ ಫುಲ್ ಟೀಮೇ ಹುಡುಕ್ತಾವ್ರಿ. ನನ್ನ ಮಕ್ಕಳುಗಳು ಹಿಂಗೆ ಹೊಡೆದ್ಬಿಟ್ಟವ್ರೆ ಅಂದ್ಬಿಟ್ಟು ಈ ಕಡೆ ತಮ್ಮಯ್ಯನ ಹುಡುಗರು ಹುಡುಕ್ತಾವ್ರೆ, ಈ ಕಡೆ ಆ ಕಡೆ ಹುಡುಗರುಗಳು ಹುಡುಕ್ತಾವ್ರೆ ಫುಲ್ಲು ಪೂರ್ತಿ. ಆಮೇಲೆ ಪೊಲೀಸವ್ರುಗಳು ಯಾರ್ಯಾರು ಸಿಗ್ತಾರೋ ನನ್ನ ಮಗಂದು ರಸ್ತೆಯಲ್ಲಿ ಲಾಠಿ ಇಟ್ಕೊಬಿಟ್ಟು ಹಿಂದ್ಗಡೆ ಕೂತ್ಕೊಂಡು ರುಬ್ಬಿಸ್ತಾ ಇರೋದು ಯಾರ್ಯಾರು ರಸ್ತೆಯಲ್ಲಿ ಸಿಕ್ಕೂರಿಗೆ ಪೂರ್ತಿ. ಅಷ್ಟೆಲ್ಲ ಮಾಡಿದ್ರು. ಅವತ್ತು ರಾತ್ರಿಲಿ ಒಂದು 20-25 ಗಾಡಿಗಳು ಹೊಡೆದಾಕಿದ್ದಾರೆ ಎಲ್ಲ ಕಡೆ. ಎಲ್ಲೆಲ್ಲೋ ಕಾರ್ಗಳು ನಿಂತಿರುನಾ ಪುಂಡಾಟಿಕೆ. ಓಕೆ 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 ಅಂದರೆ ಪೊಲೀಸವ್ರನ್ನ ಶಕ್ತಿ ಕಮ್ಮಿ ಮಾಡೋದು, ಅವ್ರ ಪವರ್ ಕಿತ್ತಾಕೋದು. ಅಂದರೆ ಆ ಕಡೆ ಅಟೆನ್ಷನ್ ಡೈವರ್ಟ್ ಆಗಿಬಿಡ್ಲಿ ಅಂದ್ಬಿಟ್ಟು ಅಂತ ಈ ಥರ ಮಾಡಿಬಿಡೋದು. ಈ ಥರದ್ದು ಅವತ್ತಿನ ರಾತ್ರಿ ಎಲ್ಲ ಹಿಂಗೆ ಆಟ ಆಡಿ ಎಲ್ಲ ಗಲಾಟೆಗಳು ನಡೀತಾ ಇದೆ. ಅಲ್ಲೇನು ಮಾಡಿದ್ದಾನೆ, ಅವ್ನಿಗೆ ಎದುರಿಸ್ಬಿಟ್ಟು ಅಮರ್ ಬಾರ್ ಅಂತ ಇರ್ತದಲ್ಲ ಅದು ಅವ್ನಿಗೆ ಅದು ಹೆಂಗೆ ಎದುರಿಸಿದ್ರು ಏನು ಕತೆನೋ ಅವನಿಗೆ. ಅಲ್ಲಿಂದ ಎಣ್ಣೆ ಕುಡಿಕೆ ಪ್ಲ್ಯಾನ್ ಮಾಡವ್ರೆ. ಅಲ್ಲಿಂದ ತರ್ಸ್ಕೊಂಡು ಕುಡಿಯೋಣ ಅಂತ ಅವ್ರಿಗೆ ತಡ್ಕೋಕ್ಕಾಗ್ತಾಯಿಲ್ಲ, ಕುಡಿಲೇಬೇಕು ಅಂತ. ಹರಿನುವೆ ಪರ್ಮಿಷನ್ ಅವನು. ಆಮೇಲೆ ಪರ್ಮಿಷನ್ಗೆ ಹೇಳ್ದಂತ ಇವನು 12 ಗಂಟೆ 1 ಗಂಟೆ ಆಯಿತು, ಮೆತ್ತಗೆ ನೀನು ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಯಾರಿಗಾರ ಹೋಗಿ ತರಿಸ್ಬಿಡು, ಸಮಸ್ಯೆ ಇಲ್ಲ, ನಾನು ಹೋದ್ರೆ ಇದಾಗ್ಬಿಡ್ತದೆ. ಎಲ್ಲರೂ ಉಂಟಾ ಬೇಡ, ಆಮೇಲೆ ನನ್ನ ಮಕ್ಕಳು ಕಂಡುಬಿಟ್ರೆ ಕತ್ತರಿಸಾಕ್ಬಿಡ್ತಾರೆ, ಎಲ್ಲ ಇಲ್ಲೇ ಇದ್ದೀವಿ ನಾವು, ತಮ್ಮಯ್ಯನ ಬೇರೆ ಹುಡುಗರುಗಳು ಬೇರೆ ಹುಡುಕ್ತಾ ಇದ್ದಾರೆ, ಬೇಡ ಇವತ್ತು ರಾತ್ರಿ ಇಲ್ಲಿ ಇದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಎದ್ದೋಗ್ಬಿಡೋಣ ಬೇರೆ ಕಡೆಗೆ, ಇಲ್ಲಾಂದ್ರೆ ಆಗಲ್ಲ, ಸುಮ್ಮನೆ ಇರು ಅಂತ. ನನ್ನ ಮಗ ಏನು ನಮ್ಮ ಈ ಏರಿಯಾದಲ್ಲೇ ನಾವೇ ಎದ್ರುಕೊಂಡು ನಾವು ಇದು ಗೂಡು ಸೇರ್ಕೊಳ್ಳೋದೇನೋ, ಎಲ್ಲಿದೆಯಾ ನೀನು ಅವನು ಬರಲಿ ನನ್ನ ಮಕ್ಕಳು ಹೆಂಗೆ ಬರ್ತಾರೆ ಅವ್ನು ನಮ್ಮಂದು ಮಚ್ಚಿಟ್ಕೊಂಡ್ರೆ ನನ್ನ ಮಗ ತಗೊಂಡ್ಬಿಡ್ತೀನಿ ತಾಳು ಅಂತ ಹೇಳಿದ್ರೆ ಬಂದಿದ್ದಾರೆ ಅಮರ್ ಬಾರ್ ಹತ್ರ. ನೋಡಿದ್ರು ಕರೆಕ್ಟಾಗಿ ಸಿಗಾಕೊಂಡ. ಅಜತ್ ವಾಡದಲ್ಲೇ ಅವನಿಗೆ ಚಿಂದಿ ಮಾಡಿ ಓಡೋಗೋದು. ಎಲ್ಲಿ ಓಡೋಕ್ಕಾಗ್ತದೆ, 4 ಹೆಜ್ಜೆ ಹಾಕೋಕ್ಕಾಗಲಿಲ್ಲ ಅವನು. ಯಾಕಂದರೆ ಇವೆಲ್ಲ ನರಗಳೆಲ್ಲ ಹೋಗ್ಬಿಟ್ಟವಲ್ಲ ಆಗಲೇ. ಪೊಲೀಸವರು ಬಾಂಬೆ ಕಟ್ಟಿಂದ ಎಲ್ಲ ಫುಲ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಿ ಬಿಸಾಕಿದ್ರು ಅವ್ರು. ನನ್ನ ಮಕ್ಕಳಿಗೆ ಮಂಡಿ ಚಿಪ್ಪು ಹೊಡೆದಾಕ್ಬಿಟ್ಟಿದ್ರಂತವ್ರು, ಪಾಟಿ ಉತ್ಕೊಬಿಟ್ಟಿದ್ವಂತೆ ಅವರಿಬ್ಬರಿಗೂ. ಆಗಲಿಲ್ಲ, ಮಾಡದತ್ತೆಗೆ ಯಾರು ಹರಿಗೆ ಹೊಡೆದು ಬಿಸಾಕ್ಬಿಡ್ತಾರೆ. ಬಿಸಾಕಿದ ತಕ್ಷಣ ಇಮಿಡಿಯೇಟಾಗಿ ಎತ್ತಾಕೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತಾರೆ ಪೊಲೀಸರು. ಹೋದ ತಕ್ಷಣ ಗೊತ್ತಾಗುತ್ತೆ ಇವನು ಚಿಂತೆ ಬೇರೆ, ಭಯ, ಇವನಿಗೆ ಹಿಂಗೆ ಅವಮಾನ. ನನ್ನ ಮಕ್ಕಳು ಇಲ್ಲೇ ಹೊಡೆದ್ಬಿಟ್ರಲ್ಲ ನನ್ನ ಮಗಂದವನಿಗೆ, ಸೂಳೆ ಮಕ್ಕಳು ಇಲ್ಲಿಗೆ ಯಾಕೆ ಬಂದರು, ನನ್ನ ಮಕ್ಕಳು ಎಲ್ಲೋ ಯಾವುದೋ ಏರಿಯಾ ಆಗಿದ್ದರೆ ಪರವಾಗಿಲ್ಲ, ನನ್ನ ಮಕ್ಕಳು ಇದು. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಅಲ್ಲಿಂದ ಬಾಡಿನ ನಾವು ಇಲ್ಲಿಗೆ ಬಂದೇ ಬರ್ತೀವಿ. ಸತ್ತೋದವನು ಅವ್ನು ಅಲ್ಲೇ ಮಾಡಿ ಬೀಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಅವನು ಹಾಸ್ಪಿಟ್ಲಲ್ಲಿ ಹಂಗೆ ಅಡ್ಮಿಟ್ ಆಗೋನು. ಇನ್ನು ಅವ್ನು ರಿಲೀಸ್ ಆಗಲೇ ಇಲ್ಲ ಅವನು. ಯಾರು ಅಂದರೆ ಹಾಸ್ಪಿಟ್ಲಿಗೆ ಹೋದವನು, ಅವನಿಗೆಲ್ಲ ಗ್ಲೂಕೋಸ್ ಹಾಕ್ಕೊಂಡು ದಡಿಯಾ ಹರೀಶ ಅವತ್ತು ನೈಟೇ ಹೊಡೆದಾಕ್ಬಿಡ್ತಾರೆ ಅವನನ್ನು. ಹರಿನು ಹೊಡಿದು. ಹೌದಾ? ಆಮೇಲೆ ಯಾವಾಗ ಹೊಡೆದು ಅವನು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಇವ್ನು ತೊಗೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲು ಶವಾಗಾರಿಗೆ ಬಿಸಾಕ್ತಾರೆ. ಬೆಳಗ್ಗೆ ಏನು ಇವರೆಲ್ಲ ಅವನಿಗೆಲ್ಲ ದೊಡ್ಡದಾಗೆ ಇದೆಲ್ಲ ಮಾಡಿ ಇದೆಲ್ಲ ಹಾಕಿ ಇದೆಲ್ಲ ಮಾಡಿ ಎಲ್ಲ ಹೋದ ಪೊಲೀಸರು ಹೋಗಿ ನಮ್ಮ ಒಂದು ಎಲ್ಲ ಹರಿದು ಚಿಂದಿ ಮಾಡಿ ಅವನು ಯಾವುದು ಬಿಡದೆ, ನನ್ನ ಮಕ್ಕಳ ಒಂದು ಪೋಸ್ಟ್ರ್ ಹಾಕಿದ್ರೆ ನಿಮ್ಮ ಪೋಸ್ಟ್ರ್ ಹಾಕ್ಬಿಡ್ತೀವಿ, ನನ್ನ ಮಗನ ನಾಳೆ ಬೆಳಗ್ಗೆ ನಿಮ್ಮ ಚಿರಸ್ ಮಾಡ್ತೀವಿ ಅಂತೇಳಿ ಎದುರಿಸಿ ಅವ್ರಿಗೆಲ್ಲ ಒಂದು ಚೂರು ಏನು ಇದಿಲ್ದಂಗೆ ಮಾಡಿ ಅವ್ರಿಗೆ ಒಂದು ಕಂಟ್ರೋಲಿಗೆ ತೊಗೊಂಡು, ಅದಾದಮೇಲೆ ಬಾಡಿ ತೊಗೊಬರ್ತೀವಿ ನಾವು ಇಲ್ಲಿಗೆ, ನಾವು ಪ್ರೊಸೆಷನ್ ಮಾಡಬೇಕು ಅಂಥೇಳಿ ಒಂದು ಮಾಡಿ. ಆವಾಗ ಪ್ರೊಸೆಷನ್ಗೂ ಯಾವ ಕಾರಣಕ್ಕೂ ಅದನ್ನು ಯಾವ ಕಾರಣಕ್ಕೂ ಅವಕಾಶ ಅಂದರೆ ಇದೆಲ್ಲ ಗೊತ್ತಾಗ್ತಾ ಇತ್ತು ನಮಗೆ. ನಮ್ಮನ್ನು ಬಳಸ್ಕೊಂಡು ಇದು ಈಸ್ಟ್ ವೆಸ್ಟ್ ಅಲ್ಲ, ಆಗ ನಾವು ಈಸ್ಟಲ್ಲಿದ್ವಿ. ಇದೆಲ್ಲ ಗೊತ್ತಾಗ್ತಾ ಇತ್ತು ನಮಗೆ, ಇದೆಲ್ಲ ನಡೀತಾ ಇರುವಂಥದ್ದು ಹಿಂಗೆ ನಡೀತಾ ಇದೆ, ಇವನು ವಿರುದ್ಧಾಗಿ ನಡೀತಾ ಇದೆ, ಇವನು ಮರ್ಡರ್ ಮಾಡಿದ್ರು ಎಲ್ಲ ನಮಗೆಲ್ಲ ಗೊತ್ತಾಗ್ತಿತ್ತಲ್ಲ ಅವಾಗೆಲ್ಲ, ಪ್ರತಿಯೊಂದು ಗೊತ್ತಾಗ್ಬಿಡೋದು. ಆಮೇಲೆ ಗಲಾಟೆ, ಹೀಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಬಾಡಿ ಇದೆಯಂತೆ, ಸರಿ ಆಯಿತು, ತೊಗೊಂಡೋಗಿ ನೇರಕ್ಕೆ ಅಲ್ಲಿ ಸ್ಮಶಾನಕ್ಕೆ ತೊಗೊಂಡೋದ್ರು. ಸರಿ ಇಲ್ಲ ನನ್ನ ಮಗಂದು ಅದನ್ನೂ ಕೊಡೋದಿಲ್ಲ, ನಾವೇ ತೊಗೊಂಡೋಗಿ ನನ್ನ ಮಗಂದು ಇಲ್ಲೆಲ್ಲಾದರೂ ವಿಲ್ಸನ್ ಗಾರ್ಡನ್ ಎಲ್ಲರೂ ತೊಗೊಂಡೋಗಿ ತಿಥಿ ಮಾಡ್ತೀವಿ ಅಷ್ಟೇ ಅಂತೇಳಿ ಭಯ ಉಡಿಸಿ ಅದನ್ನು ತೊಗೊಂಡೋಗ್ಬಿಟ್ಟು ಅದಾದಮೇಲೆ 2 ದಿವಸ ಮತ್ತೆ ಗಲಾಟೆ ಅಲ್ಲಿ ಒಳಗಡೆ. ಈ ಪುಂಡ್ರದು ಸಿಕ್ಕದ ಗಾಡಿ ಹೊಡಿ ನೈಟ್ನಲ್ಲಿ, ಯಾರೋ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಹೊಡೆದ್ಬಿಡು, ಯಾವುದೋ ಬಸ್ ಬರ್ತಾ ಇರ್ತದೆ ಕಲ್ಲಲ್ಲಿ ಹೊಡೆದ್ಬಿಡು. ಪೊಲೀಸವ್ರಿಗೆ ಯಮಯಾತನೆ ಕೊಟ್ಬಿಟ್ಟಿದ್ದಾರೆ 1 ವಾರ ನನ್ನ ಮಕ್ಕಳು. ಆಗ ವಾಡ್ದು ಚಿಂದಿ ಉಡಾಯಿಸಿ ಆವಾಗ ಇನ್ನೊಂದು ಸ್ಕೇಲ್ ಆಫ್ ನಾಟಿ, ಭತ್ತದ ನಾಟಿ ಅಂತ ಕರಿತೀವಿ, ಈ ಎಲ್ಲ ಮಟ್ಟ ಮಾಡಿ ಚಿಂದಿ ಮಾಡಿಬಿಡೋದು. ಲೆಕ್ಕ ಹಾಕ್ಕೊಳ್ಳಿ, ಆ ಮಟ್ಟದ ಹೊಡೆತಗಳು ಹೊಡೆದ್ರೂ ಆ ಮಟ್ಟದ ಪುಂಡಾಟಿಕೆ ಅಲ್ಲಿತ್ತು ಅಂತ ಅಂದರೆ ಇನ್ನು ಯಾವ ಮಟ್ಟದ ಮನಸ್ಥಿತಿ ಬಡ್ಡಿ ಮಕ್ಕಳುಗಳಲ್ಲಿ ವಾಸ ಮಾಡ್ತಿದ್ರು ಅಂತ. ಅಂದರೆ ರಿಯಲ್ ಪುಂಡ್ರುಗಳು. ಒಂದು ಆತಪ್ಪ ಇಷ್ಟೊಂದು ಪುಂಡಾಟಿಕೆ ಇದ್ರು ಪೊಲೀಸವ್ರು ಏನು ಮಾಡ್ತಿದ್ರು, ಅದನ್ನೂ ಒಂದು ಕ್ವಶನ್ ಬರುತ್ತಲ್ವ. ಅದು ಹೆಂಗೆ ಸರಿಯಾಗಿರೋದು 6 ಅಡಿ ದೊಣ್ಣೆ ತಗೊಂಡು ನಿಂತ್ಕೊಬಿಟ್ಟು ನನ್ನ ಮಗಂದು ಅದು ಹೆಂಗೆ ಅಲ್ಲಿಗೆ ಬರ್ತಾರೆ ಅವರು. ನಮಗೂ ಹಂಗೆ ಅನ್ನಿಸ್ತದೆ, ಹೌದಲ್ವಾ. ನಾನು ಅಲ್ಲಿ ನಿಂತ್ಕೊಂಡು ನಮ್ಮ ಒಂದು 8 ಜನ ಪೊಲೀಸರು ಇಟ್ಕೊಂಡು ಬಂದು ಹೊಡೆದೇ 4 ಜನಕ್ಕೆ ಡೈಲಿ ಮಂಡಿ ಚೀಪ್ ತೆಗೆದುಬಿಟ್ರೆ ಹೆಂಗೆ ಬರ್ತದದ್ದು.
ಈಗ ಇದು ಮಾಡಲಿಲ್ವಾ ನಮ್ಗೆ ಹಂಗೆ ಅನ್ನಿಸ್ತದೆ ಅದು ನಮಗೆ ಅನ್ನಿಸ್ತಿತ್ತು ಮುರಿದಾಕೋದು ಬರಲಿ ಅದು ಯಾವನು ಬರ್ತಾನೋ ಅವನು ಏನು ಹೇಳ್ತಾನೆ ಕೋರ್ಟಲ್ಲಿ ಹೇಳಿ ನೋಡೇ ಬಿಡೋಣ ಸರ್ ಪೊಲೀಸರು ಹೊಡೆದ್ರು ಆಯ್ತು ಮೆಡಿಕಲ್ ಮಾಡಿಸ್ಲಿ ನಮ್ಮ ಮೇಲೆ ಕೇಸ್ ಹಾಕ್ತಾರ ಹಾಕ್ಲಿ ಎಲ್ಲದಕ್ಕೂ ರೆಡಿ ಇರ್ಬೇಕು ನಾವು ಪೊಲೀಸರು ಕೇಸ್ ಹಾಕೋರು ಕೇಸ್ ಹಾಕಿಸ್ಕೊಳ್ಳೋಕೆ ಭಯ ಬಿಡಬಾರ್ದು ಬೆಳಗ್ಗೆ ಎದ್ದಂದ್ರೆ FIR ಹಾಕೋರು ನಮ್ಮ ಮೇಲೆ FIR ಹಾಕೋಕೆ ಎದುರ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣನೇ ಹೋಗ್ಬಿಟ್ಟು ಪೋಸ್ಟ್ ಮಾರ್ಟಮ್ ಹೆಣ ಕೊಯ್ಯನ್ಗೆ ದೇವಕ್ಕೆ ಎದುರ್ಕೋತಾನ ಹಂಗೆ ಪೊಲೀಸ್ನವ್ರು ಹಂಗೆ ರೆಡಿ ಇರಬೇಕು ಯಾರೇನೇ FIR ಹಾಕಲಿ ಏನಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಮ್ಮಲ್ಲಿ ಏನಾದ್ರು ಒಂದು FIR ಹಾಕ್ಬಿಡ್ತು ಅಂದರೆ ಎಲೆಕ್ಷನ್ ಟೈಮಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಸುಮ್ಮನೆ ಕಳ್ಳೆ FIR ಅದಕ್ಕೆ ಭಯ ಬೀಳ್ತಾರೆ ನಮ್ಮವರೆಲ್ಲ ಅದರಿಂದ ಈ ಥರ ಪೊಲೀಸ್ ಸ್ಟೇಷನ್ಗಳಲ್ಲಿ ನಮ್ಮ ಹತ್ರ ನಾವು FIRಗಳಾದ್ಮೇಲೆ ನಮ್ಮ ಮೇಲೆ FIRಗಳಾಗೋದಕ್ಕೆ ಮಾಡುವಂಥದ್ದು ಆಗಿದ್ರೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಕಸ್ಮಾತ್ ಆ ಧೈರ್ಯ ಬರಬಾರ್ದು ನನ್ನ ಮಕ್ಳ ಹತ್ರ ನಮ್ಮ ಹತ್ರ FIR ಕೊಡುವಷ್ಟು ಧೈರ್ಯ ಅವ್ರ ಹತ್ರ ಬರಬಾರ್ದು ನೀನು ಕೊಡ್ತೀಯಾ ಕೊಡು ನೋಡೋಣ ನೀನು ಜೈಲ್ವರೆಗೂ ಹೋಗು ನೀನು ಜೈಲಲ್ಲಿ ಮಲಗೋದು ಹೆಂಗೆ ನಿದ್ರೆ ಮಾಡ್ತೀನಿ ನೀನು ದಿಮ್ಮನ ಮೇಲೆ ತಲೆ ಹಾಕ್ಕೊಂಡು ಅನ್ನೋ ಮಟ್ಟಕ್ಕೆ ಪೊಲೀಸ್ ಕೆಲಸ ಮಾಡಬೇಕು ನಮ್ಮ ಈ ಥರ ರೌಡಿಸಮ್ ಪುಂಡಾಟಿಕೆ ರೌಡಿಸಮ್ ಬಂದಾಗ ಆ ಕಾರಣಕ್ಕೆ ಇವನು ಆ ಥರ ಒಂದು ಒಂದು ಅಂತ್ಯ ಕಂಡ ಭಾಳ ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಡ್ತು ಅವರ ಎರಡು ಒಂದು ಬಣಗಳ ಮಧ್ಯೆ ಅದು ಇದು ಬೇರ್ಪಟ್ಟು ಬಣಗಳೇ ಬೇರ್ಪಟ್ಟು ಹೋಗ್ಬಿಡ್ತು ಸರ್ ಯಾರು ಪೊಲೀಸ್ ಇದ್ರು ಸರ್ ಈ ಟೈಮಲ್ಲಿ ಅಲ್ಲಿ ಪೊಲೀಸ್ ಅಧಿಕಾರಿಗಳಿದ್ರು ಅಂದರೆ ಇದೆಲ್ಲ ನಾನು ಹೇಳ್ತಾ ಇರೋದು 91 92 ತುಂಬ ಅಧಿಕಾರ ಅಂದರೆ ಯಾರ್ಯಾರು ಇದ್ದರು ಅಂದರೆ ನನಗೂ ಸರಿಯಾಗೆಲ್ಲ ಜ್ಞಾಪಕ ಇಲ್ಲ ಎಲ್ಲ ಸಾಮೂಹಿಕ ಬಂದು ಅಲ್ಲಿ ಯಾರು 6 ತಿಂಗಳಿಲ್ಲ ಇರ್ತಿರ್ಲಿಲ್ಲ ಈಗ ಬಂದು ಒಂದು ಗಲಾಟೆ ಆದರೆ ಅವನಾಗಲೇ ಟ್ರಾನ್ಸ್ಫರು ಇನ್ನೊಬ್ಬ ಬಂದು ಆಗಲೇ 3 ತಿಂಗಳು ಕೂತ್ಕೊಂಡ್ರೆ ಇನ್ನೇನು ಒಂದು 25 ಕಾರ್ ಹೊಡೆದ ನೀನು ಸರಿ ಇಲ್ಲ ನೀನೇನು ವೇಸ್ಟ್ ಮಾಡಿ ನೀನು ಎತ್ತಾಕು ಸಬ್ ಇನ್ಸ್ಪೆಕ್ಟ್ರಿಗೆ ಬಂದು ಯಾರು ನೆಲೆ ನಿಂತ್ಕೊಂಡು ನಾಗರಾಜ್ ಸಾಹೇಬರು ಅಲ್ಲಿ ಕೆಲಸ ಮಾಡಿದರು ನಾಗರಾಜ್ ಸಾಹೇಬರು ಈ ಟ್ರೀಟ್ಮೆಂಟ್ ಕೊಡ್ತಿದ್ದವರು ಸುಮಾರು ವರ್ಷ ಕೊಟ್ಟರು ಅವ್ರೂ ಒಂದೇ ಕಡೆ ಇರೋಕ್ಕಾಗಲ್ವಲ್ಲ ಅದಾದಮೇಲೆ ಮಾಗಡಿ ರೋಡ್ ಇದ್ದರು ಆಮೇಲೆ ರಾಜಾಜಿನಗರಕ್ಕೆ ಬಂದುಬಿಟ್ರು ಅದಾದಮೇಲೆ ಸುಬ್ರಹ್ಮಣ್ಯ ನಗರ ಈ ಕಡೆ ರೌಡಿ ಎಲ್ಲೆಲ್ಲಿ ಇರ್ತಾರೋ ಆ ಭಾಗದಲ್ಲೇ ನಮ್ಮ ಮೀಸೆ ನಾಗರಾಜ್ ಸಾಹೇಬರು ಕೆಲಸ ಮಾಡಿದರು ಅವ್ರ ಏಟ್ಗಳು ಅವ್ರ ಮಂಡಿ ಚಿಪ್ ತೆಗೆದಿದ್ದು ಬೇಜಾನ್ ಲೈನ್ ಆಫ್ ರೌಡಿಗಳು ಊರುಗಳು ಬಿಟ್ಬಿಟ್ಟು ಹೊಟ್ಟೋಗಿರಿದ್ದಾರೆ ಅಂಥವ್ರೆ ಎಲ್ಲ ಬರಬೇಕಲ್ಲ ಅಂಥ ಮನಸ್ಥಿತಿ ಇರೋರೇ ಬರಬೇಕಲ್ಲ ಈಗ ಇಲ್ಲ ಬೇರೆ ನಾವು ಏನು ಮಂತ್ರಾಕ್ಷತೆ ಮಾಡೋಕ್ಕಾಯ್ತದ ಅದಕ್ಕೆ ಆಗಲ್ವಲ್ಲ ದರ್ಬೆ ಇಟ್ಕೊಂಡು ಬೆಳಗ್ಗೆ ನಾವು ತರ್ಪಣ ಹೋಗಿಕಾಯ್ತದ ಪೊಲೀಸ್ ಆ ಭುಜಬಲ ತಾಕತ್ ಪೊಲೀಸ್ ಬೇಕು ಅಂಥವ್ರಿಗೆಲ್ಲ ಬಲಿ ಹಾಕ್ಬೇಕು ಅಂದರೆ A+P ಒರೆಸ್ಕೊಡಿ ಏನು ಕೆಲಸ ಮಾಡಲ್ಲ ಅಲ್ಲಿ 2 ಹಾಕ್ಬೇಕು ನನ್ನ ಮಗ 4 ಬಾರ್ಸ್ ಕೊಡ್ತಾ ಇರಬೇಕು ಅಲ್ಲೆಲ್ಲ ಅವೆಲ್ಲ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ ಧೈರ್ಯ ಬೇಕು ಕಾಮನ್ ಸೆನ್ಸ್ ಬೇಕು ಆಮೇಲೆ ಇನ್ ದಿ ಇಂಟ್ರೆಸ್ಟ್ ಆಫ್ ಸೊಸೈಟಿ ಬೇಕು ನಾನು ಸರಿ ಮಾಡ್ತಾ ಇದ್ದೀನಿ ಅನ್ನುವಂಥ ಆತ್ಮಸಾಕ್ಷಿ ಇರಬೇಕು ಅಷ್ಟೇ ಬಲಿ ಹಾಕ್ಬೇಕು ಸೊ ಇಲ್ಲಿಗೆ ಒಂದು ಹಂತಕ್ಕೆ ಮುಗೀತು ಈಗ ಇನ್ನೂ ಒಂದು ಹಂತಕ್ಕೆ ಶುರು ಆಗೋದಿದೆ ಹೌದು ಯಾಕಂದ್ರೆ ಇಬ್ರು ಮೇನ್ ಪಾತ್ರಧಾರಿಗಳು ಇನ್ನೂ ಕಣಕ್ಕಿಳಿದಿಲ್ಲ ಗೋವಿಂದ ಮತ್ತು ಈಗ ಬಾಹುಬಲಿಗಳ ಯುದ್ಧಗಳ ಪ್ರಾರಂಭ ಅವರ ಯುದ್ಧ ಇನ್ನೂ ಶುರು ಆಗಿಲ್ಲ ಬರೀ ಈ ಪಂಟ್ರಿಗಳ ಮಧ್ಯದಲ್ಲಿ ಪಾಳೆಗಾರರು ಮಾಂಡಲಿಕರು ಅವ್ರದೇ ಜಗಳಗಳು ನಡೀತಾ ಇದೆ ಅವರು ಕಣಕ್ಕಿಳಿದ್ರೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ತುಂಬ ಚೆನ್ನಾಗಿ ಮಾತಾಡಿದ್ರಿ ಆಮೇಲೆ ನೀವು ದಾವಣಗೆರೆ ವ್ಯಕ್ತಿ ಹೇಳಿದ್ದು ಕೂಡ ತುಂಬ ಚೆನ್ನಾಗಿತ್ತು ಸೊ ಈ ಥರ ಸ್ಥಿತಿಗತಿ ಇದ್ದಾಗ ಹೇಗೆ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ನನ್ನ ಲ್ಯಾಪ್ಟಾಪ್ ಕಳುವಾಯಿತು ನನ್ನ ಮೊಬೈಲ್ ಕಳುವಾಯಿತು ಅಥವಾ ನನಗೆ ಯಾರೊಬ್ಬರು ಅಲ್ಲಿ ಸ್ನ್ಯಾಚಿಂಗ್ ಮಾಡಿದ್ರು ಅಥವಾ ಅಲ್ಲೊಂದೇನೋ ಗಲಾಟೆ ಅಂದರೆ ಯಾವ ಧೈರ್ಯದ ಮೇಲೆ ಹೋಗಕ್ಕೆ ಸರ್ ಅವ್ರು ಇನ್ನೂ ಒಂದು ಹೇಳಿದ್ರು ಸರ್ ನಮ್ಮವರು ಯಾರ್ದೋ ಒಬ್ರದ್ದು ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಸರ್ ಹಾಗಾದ್ಮೇಲೆ ಸರ್ ಅವ್ರಿಗೆ ಕಂಪ್ಲೇಂಟ್ FIR ಮಾಡಿಸ್ತಿಲ್ಲ ಸರ್ ಚೈನೇ ಕೊಟ್ಟು ಕಳಿಸ್ಬಿಟ್ರು ಸರ್ ಯಾಕೆ ಸರ್ ಹಂಗೆ ಪೊಲೀಸ್ನವರು ಹಂಗೆ ಕೊಡ್ಬೋದಾ ಸರ್ ಚೈನ್ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಸರ್ ಪೊಲೀಸ್ ಸ್ಟೇಷನ್ಲಿ ಅಂದರೆ ಅವ್ರಿಗೆ ಆಶ್ಚರ್ಯ ಯಾಕೆ ಸರ್ ಹಂಗೆ FIR ಇದು ಹೇಳ್ತೈತಾರೆ ಸರ್ ಚೈನ್ ಅದ್ದ ಅಂತ ಅಪ್ಪ ಅದನ್ನು ಹೇಳೋಕೆ ಹೋದ್ರೆ ನಿಮ್ಗೆ 1 ಗಂಟೆ ಬೇಕು ನನಗೆ ಆಗಲೇ ಇಷ್ಟೊತ್ತು ಮಾತಾಡಿದ್ದೀನಿ ಅಂತ ಕೊಟ್ಬಿಡುವಂಥ ಹಲವಾರು ಕೇಸ್ಗಳು ನಾವು ನೋಡಿದ್ದೀವಿ ಆ ಕೇಸ್ ರಿಜಿಸ್ಟರ್ ಮಾಡಬೇಕು ಪತ್ತೆ ಮಾಡಲಿಲ್ಲ ಅಂದರೆ ಕೇಳ್ತಾರೆ ಯಾಕೆ ಆಯಿತು ಅಂತ ಕೇಳ್ತಾರೆ ಆಮೇಲೆ ಎಲ್ಲ ಕೇಸ್ಗಳಿಂದ ಚೈನ್ ಸ್ನ್ಯಾಚಿಂಗ್ ಕೇಸ್ ಇದಾವೆ ನೋಡಿ ತುಂಬ ಭಾಳ ಅದರ ಬಗ್ಗೆ ತುಂಬ ಎಲ್ಲ ಅಧಿಕಾರಿಗಳು ಭಾಳ ಅದ್ರ ಕಾನ್ಸಂಟ್ರೇಟ್ ಮಾಡ್ತಾರೆ DGಯಿಂದ ಹಿಡಿದು ಕೆಳಗಡೆವರೆಗೂ ಮಾನಿಟ್ರ್ ಮಾಡ್ತಾರೆ ಪತ್ತೆ ಮಾಡಬೇಕು ಹೆಂಗಾಯಿತು ದಿ ಇನ್ಸೆಕ್ಯೂರಿಟಿ ಆಫ್ ಎನ್ ಹ್ಯೂಮನ್ ಅಲ್ವಾ ಅದು ಒಬ್ಬ ಅಟ್ಯಾಕ್ ಮಾಡಿ ಒಬ್ಬ ಯಂಗ್ಸ್ ಹತ್ರ ಕಿತ್ಕೊಂಡು ಹೋಗ್ತಾರೆ ಅಂತಂದರೆ ದಟ್ ಈಸ್ ರಿಯಲ್ ಅಟ್ಯಾಕ್ ಆಫ್ ಎ ಲಾ ಆ್ಯಂಡ್ ಆರ್ಡರ್ ಅದು ಅದು ಅಂಥ ಅಷ್ಟು ವರ್ಷ ಯಾರೋ ಒಳ್ಳೆ ಸಮಯದಲ್ಲಿ ಅಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ಯಾವುದೋ ಒಂದು ಸಂದರ್ಭದಲ್ಲಿ ಕಟ್ಟಿರೋ ತಾಲಿ ಕಿತ್ಕೊಬಿಡ್ತಾನೆ ಅಂದರೆ ಅವನು ಬೇರೆ ಏನಿಲ್ಲ ಗುಂಡೇಟೆ ಹೊಡಿಬೇಕು ಮಕ್ಳಿಗೆ ಅವ್ರಿಗೆ ನಾನಂತೂ ಹೊಡಿತಿದ್ದೆ ಎಲ್ಲೂ ಶಬ್ದ ಏನು ಕೇಳಿಸ್ತಾನೆ ಇಲ್ಲ ಒಂದೂ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು
ಬೆಂಗಳೂರು ಅಂಡರ್ವರ್ಲ್ಡ್ನ ಮತ್ತೊಂದು ಎಪಿಸೋಡ್ ನೋಡಿದ್ವಿ. ಇದು ತಿಮ್ಮೇನಹಳ್ಳಿ, ಕ್ಯಾತ್ಮಾರ್ನಹಳ್ಳಿ, ಹೊಸಹಳ್ಳಿ ಈ ಭಾಗದಲ್ಲಿ ನಡೆದಿರುವಂಥ ಒಂದಷ್ಟು ರೌಡಿಸಮ್ನ ಕಥೆಗಳನ್ನ ನಾವು ಕೇಳ್ತಾ ಇದ್ವಿ, ಘಟನೆಗಳನ್ನ ಕೇಳ್ತಾ ಇದ್ವಿ, ಮತ್ತು ಪೊಲೀಸರು ಯಾವ ಥರ ಆ್ಯಕ್ಟ್ ಮಾಡಿದರು ಅವ್ರ ವಿರುದ್ಧ ಅನ್ನೋದನ್ನು ಕೂಡ ನಾವು ಕೇಳಿದ್ವಿ. ಸೊ ಮುಂದಿನ ಭಾಗದಲ್ಲಿ ಈ ಮುಖ್ಯ ಪಾತ್ರಧಾರಿಗಳು ಕಣಕ್ಕಿಳಿದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಬೆಂಗಳೂರು ಅಂಡರ್ವರ್ಲ್ಡ್. ಮತ್ತು ಸೈಡ್ ರೀಲ್ಗೆ ನಿಮ್ಮ ಪ್ರಶ್ನೆಗಳನ್ನ ಖಂಡಿತ ಕಳಿಸಿ, ನಿಮ್ಮ ಅನುಮಾನಗಳನ್ನ ಕಳಿಸಿ, ನಿಮ್ಮ ಆಕ್ಷೇಪಣೆಗಳನ್ನ ಕಳಿಸಿ, ಏನೇ ಇದ್ರೂ ಕೂಡ ಬರೀರಿ. ನಾವು ಖಂಡಿತ ಅದನ್ನು ನೋಡ್ತೀವಿ. ಅದು ವರ್ತ್ ಇದ್ದರೆ ಖಂಡಿತ ಅದನ್ನು ನಾವು ತೊಗೊಂಡು ಅದ್ರ ಬಗ್ಗೆ ಮಾತಾಡ್ತೀವಿ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.